ಒಂದು ಮುಗಿದೇ ಇರೋ ಕತೆ ಯಾವುದು ಗೊತ್ತಾ? ಮನೆ ಕೆಲಸ. ಈ ವಿಷಯದಲ್ಲಿ ಎಲ್ಲ ಹೆಣ್ಮಕ್ಳು, ಎಲ್ಲ ಹೆಂಗಸರು ನನ್ನ ಜೊತೆ ಒಪ್ಕೋತೀರ ಅಲ್ವಾ? ಇದು ಹೇಗೆ ಅಂದರೆ 24/7 365 ದಿನವೂ ನಡೀತಾನೆ ಇರುತ್ತೆ. ನಾವು ಉಸಿರಾಡೋ ಥರ. ಗಂಡಸರುಗಳಿಗೆ ನೋಡಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಅದೇ ಹೆಂಗಸರುಗಳಿಗೆ ನಾವು ಮನೇಲಿರಲಿ, ಹೊರಗಡೆ ಹೋಗಿರಲಿ, ಕೆಲಸಕ್ಕೆ ಹೋಗಿರಲಿ, ಅಥವಾ ಏನು ಬೇಡಪ್ಪ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂದರೆ ನಮ್ಮ ಮನಸ್ಸಲ್ಲಿ ಈ ಮಾಡಬೇಕಾಗಿರೋ ಕೆಲಸಗಳ ಬಗ್ಗೆ ಪ್ಯಾರಲಲ್ಲಾಗಿ ಯಾವಾಗಲೂ ಯೋಚನೆಗಳು ಓಡ್ತಾನೇ ಇರುತ್ತೆ. ಅಯ್ಯೋ, ನಾನು ಬೆಡ್ಶೀಟ್ ಚೇಂಜ್ ಮಾಡಬೇಕಾಗಿತ್ತಲ್ಲ, ನಮ್ಮ ಅತ್ತೆನ ಆಚೆ ಕರ್ಕೊಂಡು ಹೋಗಬೇಕಾಗಿತ್ತು, ನಮ್ಮ ಮಾವನಿಗೆ ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ಇತ್ತು, ಅಯ್ಯೋ ದೋಸೆ ಹಿಟ್ಟು ನೆನೆಸ್ಬೇಕಾಗಿತ್ತು. ಹೀಗೆ ಈ ಲಿಸ್ಟ್ಗಳು ಒಂದಾ ಎರಡ. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ 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 ತಲೆ ನಮ್ಗಳಿಗೆ ಗೊಬ್ಬರ ಆಗ್ಬಿಡುತ್ತೆ. ಅಬ್ಬಾ, ಕೆಲ್ಸಗಳೆಲ್ಲ ಮುಗೀತಲ್ಲ ಅಂತ ನಾವು 1 ಸೆಕೆಂಡ್ ಖುಷಿ ಪಡೋದ್ರಲ್ಲಿ ನಾನೂ ಇದ್ದೀನಿ, ನಾನು ಇಲ್ಲೇ ಇದ್ದೀನಿ ನೋಡು ಅಂತ ಕೆಲ್ಸಗಳೆಲ್ಲ ಕಿರ್ಚಾಡ್ತಾ ಇರುತ್ತೆ. ನಿಂತು ಕಾಲು ನೋವು ಬಂತು. ನನಗೆ ಗೊತ್ತು ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅಂತ. ಆಹಾ, ಏನಪ್ಪ ಇದು, ಇವ್ರ ಮನೇಲಿ ಹೆಲ್ಪ್ ಮಾಡೋಕ್ಕೆ ಅಂತ ಕೆಲಸಕ್ಕೆ ಯಾರೂ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ವಾ? ಅಫ್ಕೋರ್ಸ್ ಹೆಲ್ಪ್ಗೆ ಅಂತ ಕೆಲಸಕ್ಕಿದ್ದಾರೆ. ಆದ್ರೂ ಮನೆ ಅಂದಮೇಲೆ ನಮ್ಮ ಜವಾಬ್ದಾರಿ ನಮಗಿದ್ದೇ ಇರುತ್ತೆ ಅಲ್ವಾ? ಈ ಯಾವ್ಯಾವ ಕೆಲಸಗಳು ಯಾವ್ಯಾವ ಮಾಡಬೇಕು, ಹೇಗೆ ಮಾಡಬೇಕು, ಎಂಥ ದಿನ ಮಾಡಬೇಕು, ಈ ರೊಟೀನ್ ಥಿಂಗ್ಸ್ನೆಲ್ಲ ಪ್ಲ್ಯಾನ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಒಂದೊಂದ್ಸಲಿ ಏನಾಗುತ್ತೆ ಅಂದರೆ ಈ ಕ್ರೂಷಲ್ ಟೈಮಲ್ಲಿ ಅಥವಾ ಅವ್ರಿಗೆ ಏನೋ ಒಂದು ಅನಿವಾರ್ಯದ ಕಾರಣದಿಂದ ಈ ಹೆಲ್ಪ್ಗೆ ಅಂತ ಕೆಲಸಕ್ಕೆ ಮಾಡೋಕ್ಕೆ ಬರೋರು ಅವತ್ತಿನ ದಿನ ಬಂದಿರಲ್ಲ. ಅಂಥ ಟೈಮಲ್ಲಿ ಈ ಮನೆ ಕೆಲಸಗಳೆಲ್ಲ ನಾನೇ ಮಾಡ್ಕೋಬೇಕಾಗತ್ತೆ. ಈ ಥರ ಟೈಮಲ್ಲಿ ಮಾತ್ರ ಅಲ್ಲ, ನಾರ್ಮಲ್ ಟೈಮ್ಸಲ್ಲೂ ಎಲ್ಲ ಕೆಲಸ ಒಂದು ರೀತಿ ಸ್ಮೂತಾಗಿ ನಡ್ಕೊಂಡು ಹೋಗಬೇಕು ಅಂದರೆ ನಾನು ಈ ಟೆಕ್ನಿಕ್ನ ತುಂಬ ವರ್ಷಗಳಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಇನ್ಫ್ಯಾಕ್ಟ್ ನನ್ನಂತೂ ಎಲ್ಲರೂ ಕೇಳ್ತಾ ಇದ್ದಾರೆ, ಕೇಳೂ ಇದ್ದಾರೆ. ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇಂಟರ್ವ್ಯೂಗಳಲ್ಲೂ ಕೇಳಿದ್ದಾರೆ. ಅಷ್ಟೇ ಯಾಕೆ, ನಿಮ್ಮಲ್ಲೂ ಎಷ್ಟೋ ಜನ ಕೇಳಿದ್ದೀರ, ನೀವು ಹೇಗೆ ಕೆಲಸ ಮತ್ತು ಎರಡನ್ನೂ ಕೆಲಸ ಮತ್ತು ಮನೆ ಈ ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಅಂತ. ನನ್ನ ಪ್ರಕಾರ ಇದೆಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ನಾವೇನೇ ಇದ್ದರೂ ಇವೆರಡನ್ನು ಮ್ಯಾನೇಜ್ ಮಾಡಿಕೊಂಡು ಹೋಗ್ಬೋದು. ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗೋದಕ್ಕೆ ನನಗೊಂದು ಟೆಕ್ನಿಕ್ಕು ತುಂಬಾ ಹೆಲ್ಪ್ ಆಯಿತು. ಸಾಮಾನ್ಯವಾಗಿ ಯಾವುದೇ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಒಂದು ರೊಟೀನ್ ಸೆಟ್ ಆಗುತ್ತೆ. ಆ ರೊಟೀನು ಮಾಡ್ತಾ ಮಾಡ್ತಾ ಅದು ಮೊನಾಟನಸ್ ಅನ್ಸೋಕ್ಕೆ ಶುರುವಾಗತ್ತೆ. ಮಾಡಿದ ಕೆಲಸನೇ ಮಾಡಿದ ಕೆಲಸನೇ ದಿನ ಮಾಡಿ ಬೇಜಾರಾಗಕ್ಕೆ ಶುರು ಆಗುತ್ತೆ. ಯಾವಾಗ ಬೋರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೋ ಆಗ ನಮಗೆ ಆ ಕೆಲಸದ ಮೇಲಿನ ಗಮನ ಕಮ್ಮಿ ಆಗುತ್ತೆ. ಗಮನ ಕಮ್ಮಿ ಆದರೆ ಕೆಲಸ ಹಾಳಾಗತ್ತೆ ಅಲ್ವಾ? ಸೊ ಈ ಪ್ರಾಬ್ಲಮ್ಗಳಿಗೆಲ್ಲ ನಾನು ಕಂಡ್ಕೊಂಡಿದ್ದ ಪರಿಹಾರ ಯಾವುದು ಅಂದರೆ, ನಾನು ಆಗಲೇ ಹೇಳಿದ್ನಲ್ಲ, ಆ ಒಂದು ಟೆಕ್ನಿಕ್. ಸುಬ್ಬಿಕುಟ್ಟಿ ಅಂತೂ ಹೈಯರ್ ಕ್ಲಾಸಸ್ಗೆ ಬಂದಮೇಲೆ ಈ ಟೆಕ್ನಿಕ್ನ ತುಂಬ ಯೂಸ್ ಮಾಡೋಳು. ಏಕೆಂದರೆ ದೊಡ್ಡ ದೊಡ್ಡ ಕ್ಲಾಸಿಗೆ ಬಂದಮೇಲೆ ಸಬ್ಜೆಕ್ಟ್ಗಳು ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಅದರಲ್ಲಿ ಕೆಲವು ಸಬ್ಜೆಕ್ಟ್ಸ್ಗಳು ತುಂಬ ಹೆವಿ ಇರುತ್ತೆ. ಆ್ಯಂಡ್ ಹೆವಿ ಸಬ್ಜೆಕ್ಟ್ಸ್ಗಳನ್ನ ಕಂಟಿನ್ಯೂಸ್ ಆಗಿ ಓದೋಕ್ಕಾಗಲ್ಲ, ತಲೆಗೆ ಹೋಗಲ್ಲ. ಒಂದು ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ಕನ್ಫ್ಯೂಸ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಆ್ಯಂಡ್ ಎಸ್ಪೆಷಲಿ ಈಗ 10th ಮುಗಿಸಿ PUC ಅಥವಾ 11th and 12th ಹೋಗೋ ಮಕ್ಕಳು, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋಕ್ಕೆ ಪ್ರಿಪೇರ್ ಆಗ್ತಾ ಇರೋ ಮಕ್ಕಳು, ನೀವೆಲ್ಲರೂ ಈ ಟೆಕ್ನಿಕ್ನ ಟ್ರೈ ಮಾಡಿ. ನಿಮಗೆ ತುಂಬಾ ಇದು ಹೆಲ್ಪ್ ಆಗುತ್ತೆ.
ಆ ಟೆಕ್ನಿಕ್ ಏನು ಅಂತ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಟೆಕ್ನಿಕ್ನ ಪೋಮೋಡೋರೋ ಟೆಕ್ನಿಕ್ ಅಂತಾರೆ. ಇದ್ರ ಬಗ್ಗೆ ನಮ್ಮ ಸ್ಕೂಲ್ ಟೀಚರು ಕ್ಲಾಸಲ್ಲಿ ಒಂದಿನ ಎಕ್ಸ್ಪ್ಲೈನ್ ಮಾಡಿದ್ರು. ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದಾಗ್ಲಿಂದ ಈ ಟೆಕ್ನಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಆನಂದ್ ಸಿನಿಮಾ ಮಾಡಿದ್ಮೇಲೂ ಸ್ಕೂಲ್ಗೆ ಹೋಗ್ತಾ ಇದ್ದೆ, 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಆಗ ಸ್ಕೂಲಲ್ಲಿ ಮಾಡಿರೋ ಪೋರ್ಷನ್ಸ್ನ ಮತ್ತೆ ಓದ್ಕೊಳ್ಳೋದಿರ್ಬೋದು ಅಥವಾ ಹೋಮ್ವರ್ಕ್ಗಳಿರ್ಬೋದು, ಸೆಟ್ಟಲ್ಲಿ ಶಾರ್ಟ್ಗಳ ಮಧ್ಯ ಬ್ರೇಕ್ ಟೈಮ್ನಲ್ಲಿ ಈ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ನಾನು ಓದ್ತಾ ಇದ್ದೆ. ಅವತ್ತಿನಿಂದ ಇವತ್ತವರೆಗೂ ದಿಸ್ ಪೋಮೋಡೋರೋ ಟೆಕ್ನಿಕ್ ಹ್ಯಾಸ್ ಬೀನ್ ಅ ಪಾರ್ಟ್ ಆಫ್ ಮೈ ಲೈಫ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಸ್ಕಿಲ್ಸ್ ದಟ್ ಐ ಹ್ಯಾವ್ ಲರ್ನ್ಡ್. ಈ ಪೋಮೋಡೋರೋ ಟೆಕ್ನಿಕ್ನ ಕಂಡುಹಿಡಿದಿದ್ದು ಫ್ರಾನ್ಸಿಸ್ಕೋ ಸಿರಿಲೋ 1980 ಆಸ್ಪಾಸಲ್ಲಿ. ಅವರು ಬಂದು ಇಟಾಲಿಯನ್. ಅವರು ಇಟಲಿಯ ಒಂದು ಯೂನಿವರ್ಸಿಟಿಲಿ ಓದ್ತಾ ಇದ್ದಾಗ ತುಂಬ ಕಷ್ಟಪಡ್ತಾ ಇದ್ರಂತೆ. ಏಕೆಂದರೆ ಅವ್ರಿಗೆ ಈ ಟೈಮ್ ಮ್ಯಾನೇಜ್ಮೆಂಟು, ಎಷ್ಟೊತ್ತು ಓದ್ಕೋಬೇಕು, ಹೇಗೆ ಮಾಡಬೇಕು, ಇದೆಲ್ಲ ಅವ್ರಿಗೆ ತುಂಬ ಕಷ್ಟ ಆಗ್ತಾ ಇತ್ತಂತೆ. ಆ್ಯಂಡ್ ಅಫ್ಕೋರ್ಸ್ ಅಲ್ಲೆಲ್ಲ ನಿಮಗೆ ಗೊತ್ತೇ ಇದೆ, ಸ್ಟೂಡೆಂಟ್ ಆಗಿದ್ರೂ ಅವರನ್ನು ಅವರು ಸಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಬೇರೆ ಕೆಲಸಗಳು ಮಾಡಬೇಕಾಗತ್ತೆ, ಫೀಸ್ ಕಟ್ಟೋದಕ್ಕೆ, ಅದಕ್ಕೆಲ್ಲ. ಸೊ ಹಾಗಾಗಿ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇತ್ತಂತೆ. ಆಗ ಈ ಪೋಮೋಡೋರೋ ಅಂದರೆ ಈ ಟೈಮ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ನ ಅವ್ರು ಕಂಡುಹಿಡಿದಿದ್ದು. ಟೈಮ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಅಂದರೆ ನಮ್ಮ ಸಮಯವನ್ನು ಹೇಗೆ ಸರಿಯಾಗಿ ಉಪಯೋಗಿಸ್ಕೊಳ್ಳೋದು ಅಥವಾ ಬಳಕೆ ಮಾಡೋದು, ಈ ಒಂದು ಟೆಕ್ನಿಕ್ನ ಅವ್ರು ಕಂಡುಹಿಡಿದಿದ್ದು. ಸೊ ಫ್ರಾನ್ಸಿಸ್ಕೋ ಅವರು ಸ್ಟೂಡೆಂಟ್ ಆಗಿದ್ದರಿಂದ ಈ ಪೋಮೋಡೋರೋ ಟೆಕ್ನಿಕ್ನ ಸೆಷನ್ಸ್ ಆಗಿ ಮಾಡಿದ್ರು. ಯಾಕೆ ಅಂದರೆ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ, ನಮ್ಮ ಬ್ರೈನ್ ಅಂದರೆ ಮೆದುಳು ಯಾವುದೇ ಒಂದು ಕೆಲಸನಾಗಲಿ ಆಪ್ಟಿಮಲ್ ಆಗಿ ಅಂದರೆ ಚೆನ್ನಾಗಿ ಫುಲ್ ಫೋಕಸ್ಸಲ್ಲಿ ಕೆಲಸ ಮಾಡೋಕ್ಕಾಗೋದು 25 ನಿಮಿಷ ಮಾತ್ರ ಅಂತ. ಅದಾದಮೇಲೆ ಬ್ರೈನ್ಗೆ ಸುಸ್ತಾಗತ್ತಂತೆ. ಅದಕ್ಕೆ ಈ ಪೊಮೊಡೋರೋ ಟೆಕ್ನಿಕಲ್ಲಿ ಈ ಸೆಷನ್ಸ್ಗಳನ್ನ ಹೇಗೆ ಮಾಡಿದ್ರು ಅಂದರೆ 25 ನಿಮಿಷದಂತೆ ಒಂದು 2-3 ಸೆಷನ್ಸ್, ಅಂದರೆ 25 ನಿಮಿಷ ಒಂದು ಸೆಷನ್ ಆದರೆ ಆಮೇಲೆ ಒಂದು 5 ನಿಮಿಷ ಅಥವಾ 10 ನಿಮಿಷ ಬ್ರೇಕ್, ಆಮೇಲೆ ಮತ್ತೆ ಇನ್ನೊಂದು ಸೆಷನ್, ಇನ್ನೊಂದು 25 ನಿಮಿಷದ ಸೆಷನ್, ಮತ್ತೆ ಒಂದು 5-10 ನಿಮಿಷದ ಬ್ರೇಕ್, ಆಮೇಲೆ ಪ್ರಾಬಬ್ಲಿ ಮತ್ತೆ ಇನ್ನೊಂದು ಸೆಷನ್ ಬ್ರೇಕ್. ಆದರೆ ಮಧ್ಯ ಒಂದು ಕಡೆ ಬ್ರೇಕ್ ತಗೊಳ್ಳೋದು ಸ್ವಲ್ಪ ಲಾಂಗ್ ಡ್ಯೂರೇಷನ್ ಇರುತ್ತೆ, ಸುಮಾರು 1 hour ಅಷ್ಟು. ಎಕ್ಸಾಕ್ಟ್ಲಿ ಸ್ಕೂಲ್ ಆರ್ ಕಾಲೇಜ್ ಥರನೇ. ಒಂದು ಪೀರಿಯಡ್ ಆಗುತ್ತೆ, ಬೆಲ್ ಹೊಡೆಯುತ್ತೆ, ಇನ್ನೊಬ್ಬರು ಟೀಚರ್ ಬರ್ತಾರೆ, ಇನ್ನೊಂದು ಪೀರಿಯಡ್ ಆಗುತ್ತೆ, ಆಮೇಲೆ ಬೇರೆ ಇನ್ನೊಂದು ಸಬ್ಜೆಕ್ಟ್ ನಡೆಯುತ್ತೆ. ಸೊ ಇದೇ ಥರ ಒಂದು 2-3 ಪೀರಿಯಡ್ ಆದಮೇಲೆ ಒಂದು ಶಾರ್ಟ್ ಬ್ರೇಕ್ ಅಂತ ಕೊಡ್ತಾರೆ. ಆಗ ಮಕ್ಕಳುಗಳು ವಾಶ್ರೂಮ್ಗೋ ಅಥವಾ ಸ್ನ್ಯಾಕ್ ಬ್ರೇಕೋ ಆ ಥರ ಏನಾದರೂ ನಡೆಯುತ್ತೆ. ಆಮೇಲೆ ಸ್ವಲ್ಪ ಲಾಂಗ್ ಡ್ಯೂರೇಷನ್ ಒಂದು ಬ್ರೇಕ್ ಇರುತ್ತೆ, ಲಂಚ್ ಬ್ರೇಕ್, ಮತ್ತು ಸೆಷನ್ಸ್ ಕಂಟಿನ್ಯೂ ಆಗುತ್ತೆ, ಆಮೇಲೆ ಮನೆಗೆ ಹೋಗೋ ಟೈಮ್. ಸೊ ಅವರು ಸ್ಟೂಡೆಂಟ್ ಆಗಿದ್ದರಿಂದ ಈ ಟೆಕ್ನಿಕ್ನ ಅದೇ ಥರ ಡಿಸೈನ್ ಮಾಡಿದ್ರು, ಸೊ ಓದ್ಕೊಳ್ಳೋದಕ್ಕೆ ಹೆಲ್ಪ್ ಆಗತ್ತೆ ಅಂತ. ಈ ಟೆಕ್ನಿಕ್ನ ಫಾಲೋ ಮಾಡೋದ್ರಿಂದ ಸ್ಟ್ರೆಸ್ಸು ಮತ್ತು ಆ್ಯಂಗ್ಸೈಟಿ ಕಮ್ಮಿ ಆಗುತ್ತೆ. ಯಾವಾಗ ಇವೆರಡು ಕಮ್ಮಿ ಆಗುತ್ತೋ ನೀವಿನ್ನೂ ಚೆನ್ನಾಗಿ ಫೋಕಸ್ ಮಾಡ್ಬೋದು, ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚಾಗತ್ತೆ. ಯಾವಾಗ ಫೋಕಸ್ಸು ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೋ ಆಬ್ವಿಯಸ್ಲಿ ಎಂಡ್ ರಿಸಲ್ಟ್ ಚೆನ್ನಾಗಿರಲೇಬೇಕು. ಆಮೇಲೆ ನಾನು ಇನ್ನೂ ಒಂದು ಕೇಳ್ಪಟ್ಟಿದ್ದೀನಿ, ಈ ಕೆಲವು ಮಕ್ಕಳಿಗೆ ಒಂದೇ ಸಮ ಕೂತ್ಕೊಂಡು ಓದಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇನ್ನು ಕೆಲವು ಮಕ್ಕಳಿಗೆ ಈ ADHD ಅನ್ನೋ ಒಂದು ಪ್ರಾಬ್ಲಮ್ಮು ಇರುತ್ತೆ. ಅಂಥ ಮಕ್ಕಳಿಗೆ ನಾನು ಕೇಳಿರೋದು, ನನಗೆ ಇದು ಕರೆಕ್ಟಾಗಿ ಗೊತ್ತಿಲ್ಲ, ಈ ಪೊಮೊಡೋರೋ ಟೆಕ್ನಿಕ್ ಬಂದು ರಾಮಬಾಣ ಇದ್ದಾಗೆ ಅಂತ. ಸೊ ನಾಟ್ ಜಸ್ಟ್ ಸ್ಟೂಡೆಂಟ್ಸಿಗೆ ಮಾತ್ರ ಅಲ್ಲ ಅಥವಾ ಮಕ್ಕಳಿಗೆ ಮಾತ್ರ ಅಲ್ಲ, ಈ ಪೊಮೊಡೋರೋ ಟೆಕ್ನಿಕ್ ಬಂದು ವರ್ಕಿಂಗ್ ಪ್ರೊಫೆಷ್ನಲ್ಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಈಗ ನೋಡಿ, ಎಷ್ಟೋ ಜನ ಮನೆಯಿಂದ ಕೆಲಸ ಮಾಡ್ತಾರೆ, ವರ್ಕ್ ಫ್ರಮ್ ಹೋಮ್, ಅಂಥವರೆಲ್ಲ ಇಡೀ ದಿನ ಕೂತೇ ಇರ್ತಾರೆ. ಅದರಿಂದ ತಲೆಗೂ ಟೆನ್ಷನ್ನು, ಮೈಗೂ ಟೆನ್ಷನ್ನು. ಅಂಥವರೆಲ್ಲ ಈ ಟೆಕ್ನಿಕ್ ನಾವು ಫಾಲೋ ಮಾಡ್ಬೋದು. ಮಧ್ಯೆ ಚಿಕ್ಕ ಬ್ರೇಕ್ ತೊಗೋಬೋದು, ಒಂದು ವಾಕ್ ಹೋಗ್ಬೋದು, ಎಕ್ಸಸೈಸ್ ಮಾಡ್ಬೋದು, ಅಥವಾ ಅವ್ರಿಗೆ ಇಷ್ಟವಾದಂಥ ಹಾಬಿಗಳನ್ನ ಪರ್ಸ್ಯೂ ಮಾಡ್ಬೋದು. ಹೌದು, ನಾನು ಆಗ್ಲಿಂದ ಬಡ ಅಂತ ಮಾತಾಡ್ತಾನೇ ಇದ್ದೀನಿ, ಎಲ್ಲ ಹೇಳ್ತಾ ಇದ್ದೀನಿ, ಆದರೆ ನಿಮಗೆ ಈ ಪೊಮೊಡೋರೋ ಇದರ ಅರ್ಥ ಏನು ಅಂತಲೇ ಹೇಳಲಿಲ್ಲ. ಅಯ್ಯೋ ರಾಮ, ನನ್ನ ತಲೆಗಿಷ್ಟು.
ಈ ಪೋಮೋಡೋರೋ ಅಂದರೆ ಇಟಾಲಿಯನ್ ಭಾಷೆಯಲ್ಲಿ ಟೊಮೆಟೊ, ನಮ್ಮ ಟೊಮೆಟೊ. ಇದು ಯಾಕೆ ಹೆಸರು ಬಂತು ಅಂದರೆ, ಫ್ರಾನ್ಸಿಸ್ಕೋ ಅವರು ಆವಾಗ ಸ್ಟೂಡೆಂಟ್ ಅಲ್ವಾ, ಆವಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗಿನ ಕಾಲದ ಥರ ಮೊಬೈಲು, ವಾಚಲ್ಲಿ ಈಗೆಲ್ಲ ಸ್ಟಾಪ್ ವಾಚ್ ಬಂದಿದೆ. ಆವಾಗ ಅದೆಲ್ಲ ಫೆಸಿಲಿಟಿ ಇತ್ತಿಲ್ಲ, ಮೊಬೈಲೇ ಇತ್ತಿಲ್ಲ. ಸೊ ಹಾಗಾಗಿ ಅವರು ಒಂದು ಟೊಮೆಟೊ ಶೇಪಿನ ಸ್ಟಾಪ್ ವಾಚ್ ಇಟ್ಕೊಂಡು ಟೈಮ್ ಸೆಟ್ ಮಾಡಿಕೊಂಡು ಓದ್ಕೊಳ್ಳೋರು ಮತ್ತು ಬ್ರೇಕ್ ತೊಗೊಳ್ಳೋರು. ಇವಾಗ ನಾವು ಒಂದು ಸತಿ ಕಿಚನ್ ಟೈಮರ್ ಅಂತಲೂ ಅಂತೀವಿ, ಕೆಲವು ಅಡುಗೆಗಳು ಮಾಡಬೇಕಾದ್ರೆ ಟೈಮ್ ಸೆಟ್ ಮಾಡ್ತೀವಿ, ಅದು ಇಷ್ಟು ಹೊತ್ತು ಅದು ಕುಕ್ ಆಗಬೇಕು ಅಂತ. ಸೊ ಅದೇ ಥರನೇ ಅವರೊಂದು ಕಿಚನ್ ಟೈಮರ್ ಇಟ್ಕೊಂಡು ಈ ಟೆಕ್ನಿಕ್ನ ಶುರು ಮಾಡಿದ್ರು. ಸೊ ಹಾಗಾಗಿ ಅದು ಆ ಸ್ಟಾಪ್ ವಾಚ್ ಬಂದು ಟೊಮೆಟೊ ಶೇಪಲ್ಲಿದ್ದರಿಂದ ಅದನ್ನು ಪೋಮೋಡೋರೋ ಟೆಕ್ನಿಕ್ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಸೊ ಹೋಗ್ತಾ ಹೋಗ್ತಾ ಈ ಪೋಮೋಡೋರೋ ಟೆಕ್ನಿಕ್ನ ನನ್ನ ಲೈಫ್ ಸ್ಟೈಲ್ಗೆ, ನನ್ನ ರೊಟೀನ್ಗೆ ಸೂಟ್ ಆಗೋ ಹಾಗೆ ಚೇಂಜಸ್ ಮಾಡಿಕೊಂಡೆ. ಅದು ಹೇಗೆ ಅಂದರೆ, ಇವಾಗ ಕಂಟಿನ್ಯೂಸ್ ಆಗಿ ಅಡುಗೆ ಮನೇಲಿ ಕೆಲಸ ಮಾಡ್ತಾಯಿದ್ರೆ ಬೋರ್ ಆಗೋಕ್ಕೆ ಶುರುವಾಗುತ್ತೆ, ಸುಸ್ತಾಗತ್ತೆ. ಆಗ ಮಧ್ಯ ಒಂದು ರಿಲ್ಯಾಕ್ಸೇಷನ್ದು ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡ್ತೀನಿ. ಹೇಗಪ್ಪ ಅಂದರೆ, ಇವಾಗ ಬೆಳಗ್ಗೆ ತಿಂಡಿ ಮುಗಿದ ಮೇಲೆ ಅಡುಗೆ ಶುರು ಮಾಡೋದಕ್ಕೆ ಮುಂಚೆ ಹೋಗಿ ಗಿಡಗಳಿಗೆಲ್ಲ ನೀರು ಹಾಕ್ತೀನಿ. ಆಮೇಲೆ ಅಡುಗೆಗೆ ಕುಕ್ಕರೆಲ್ಲ ಜೋಡಿಸ್ಬಿಟ್ಟು ವಾಕೋ ಅಥವಾ ಯೋಗ ಮುಗಿಸ್ತೀನಿ. ನಿಮಗೆ ಗೊತ್ತಿದೆ ನನಗೆ ಅಯರ್ನಿಂಗ್ ಅಂದರೆ ಎಷ್ಟು ಇಷ್ಟ ಅಂತ. ಸೊ ಅಯರ್ನ್ ಮಾಡೋಕ್ಕೆ ಶುರು ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಒಂದು 20 ನಿಮಿಷನೋ 30 ನಿಮಿಷನೋ ಅಯರ್ನ್ ಮಾಡ್ತೀನಿ. ಆಮೇಲೆ ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಬಿಸಿಯಾಗಿ ಒಂದು ಲೋಟ ಕಾಫಿ ಮಾಡಿಕೊಂಡು ನನಗೆ ಇಷ್ಟವಾಗಿರೋ ಶೋ ನೋಡ್ತೀನಿ ಅಥವಾ ಯಾವ್ದಾದ್ರು ಒಂದು ಪುಸ್ತಕ ಓದ್ತೀನಿ. ಆಮೇಲೆ ಹೋಗಿ ಮತ್ತೆ ಅಯರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಹೀಗೆ ಮಾಡೋದ್ರಿಂದ ನನಗೆ ಬೇಜಾರು ಆಗಲ್ಲ, ಸುಸ್ತು ಆಗಲ್ಲ, ಅಥವಾ ಅಯ್ಯೋ ಏನಪ್ಪ ಇಷ್ಟೊಂದು ಬಟ್ಟೆ ಅಯರ್ನ್ ಮಾಡಬೇಕಂತ ಬಟ್ಟೆ ಗುಡ್ಡೆ ರಾಶಿ ನೋಡಿದಾಗ ಅನಿಸೋದು ಇಲ್ಲ. ಇನ್ನೂ ಒಂದು ಎಕ್ಸಾಂಪಲ್, ಇವಾಗ ಮನೆ ಕೆಲಸ ಹೀಗೆ ಮಾಡ್ತಾನೆ ಇರ್ತೀರ ಅಂದ್ಕೊಳ್ಳಿ, ಮತ್ತೆ ಒಂದು ಬ್ರೇಕ್ ತೊಗೊಂಡು ಒಂದು ರೌಂಡ್ ಆಚೆ ಹೋಗಿ ಮನೆಗೆ ಯಾವುದೋ ಸಾಮಾನು ತರೋದಿರ್ಬೋದು, ಅಥವಾ ಏನೋ ಬಿಲ್ ಕಟ್ಟೋದಿರ್ಬೋದು, ಅಥವಾ ಬ್ಯಾಂಕ್ ಕೆಲಸ ಇರ್ಬೋದು. ನೀವು ಈ ಥರ ಮಾಡಿಕೊಂಡಾಗ ಏನಾಗುತ್ತೆ, ಆಚೆ ಹೋಗಿ ಒಂದು ಸ್ವಲ್ಪ ಮೈಂಡು ಫ್ರೆಶ್ ಆಗುತ್ತೆ, ಗಾಳಿ ಬೆಳಕು ಸಿಗುತ್ತೆ, ಏನಂತಾರೆ ಇಂಪಾರ್ಟೆಂಟ್ ಬೆಳಕು ಸಿಗುತ್ತೆ, ವಿಟಮಿನ್ ಡಿ ಬೆಳಕು ಸಿಗುತ್ತೆ, ಮೈಗೂ ಒಳ್ಳೆಯದು, ಮೈಂಡ್ಗೂ ಒಳ್ಳೆಯದು, ಕೆಲಸನೂ ಮುಗಿಯುತ್ತೆ. ನನಗೆ 100% ಗೊತ್ತಿದೆ ನೀವೆಲ್ಲರೂ ಇದನ್ನು ಮಾಡ್ತಾ ಇರ್ತೀರ, ಆದರೆ ಇದಕ್ಕೆ ಈ ಪೋಮೋಡೋರೋ ಟೆಕ್ನಿಕ್ ಅಂತ ಒಂದು ಹೆಸರಿದೆ ಅಂತ ಪ್ರಾಬಬ್ಲಿ ಗೊತ್ತಿರಲ್ಲ ಅಷ್ಟೆ. ಸೊ ಯಾರು ಇದನ್ನು ಮಾಡಿಲ್ವೋ ಅದನ್ನು ಪ್ಲೀಸ್ ಶುರು ಮಾಡಿ. ಯಾರ್ಯಾರು ಈಗ ಆಲ್ರೆಡಿ ಮಾಡ್ತಾ ಇದ್ದೀರೋ ಅದನ್ನು ಹಾಗೆ ಕಂಟಿನ್ಯೂ ಮಾಡಿ. ಆ್ಯಂಡ್ ಸ್ಟೂಡೆಂಟ್ಸ್, ಪ್ಲೀಸ್ ಇದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿ. ನಿಮಗಿದು ತುಂಬ ಹೆಲ್ಪ್ ಆಗುತ್ತೆ. ಆಗ ನೀವೇ ನನಗೆ ಹೇಳ್ತೀರಾ, ಎಸ್ ದಿಸ್ ಇಸ್ ವೆರಿ ಯೂಸ್ಫುಲ್ ಆ್ಯಂಡ್ ವೆರಿ ಹೆಲ್ಪ್ಫುಲ್ ಅಂತ. ಹಾಗಾದರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ದಿಸ್ ಇಸ್ ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ ವಿತ್ ಸ್ಮೈಲ್ ಆ್ಯಂಡ್ ಲವ್. ನಮಸ್ಕಾರ.